ನಮ್ಮ ಮಿಡ್ಲ್ ಕ್ಲಾಸ್ ಜನರ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ನಾವು ಶ್ರೀಮಂತರಾಗಬೇಕು ಅನ್ನೋದಕ್ಕಿಂತ ಜಾಸ್ತಿ ಶ್ರೀಮಂತರಾಗಿ ಕಾಣಬೇಕು ಅನ್ನೋದ್ರ ಮೇಲೇ ಗಮನ ಕೊಡ್ತೀವಿ. ಕಾಸ್ಟ್ಲಿ ಗಡಿಯಾರ, EMIಯಲ್ಲಿ ತೊಗೊಂಡಿರೋ ಒಳ್ಳೆ ಫೋನು, ಮೈ ಮೇಲೆ ಬ್ರ್ಯಾಂಡೆಡ್ ಬಟ್ಟೆಗಳು. ಅಂದರೆ ಇದರ ಅರ್ಥ ನೀವೆಲ್ಲೇ ಹೋದರೂ ರಿಚಾಗಿ ಕಾಣಬೇಕಂತಾನೆ ತಾನೇ? ನೋಡಿ, ನೀವು ಹೇಗೆ ಇದ್ದರೂ ಇಲ್ಲಿ ಯಾರೂ ಕೇರ್ ಮಾಡೋದಿಲ್ಲ. ನೀವು ಯಾರಿಗೂ ರಿಚಾಗಿ ಕಾಣಬೇಕಾಗಿಲ್ಲ. ಒಬ್ಬ ನಿಜವಾದ ಶ್ರೀಮಂತ ವ್ಯಕ್ತಿ ಇಂತಹ ವಿಷಯಗಳ ಬಗ್ಗೆ ಯೋಚಿಸೋದೇ ಇಲ್ಲ. ಯಾಕೆ ಅಂದರೆ ಅವನಿಗೆ ಗೊತ್ತಿರುತ್ತೆ ಅವನು ಶ್ರೀಮಂತ ವ್ಯಕ್ತಿ ಅಂತ. ಜನರು ಏನು ಅಂದ್ಕೊಳ್ತಾರೆ ಅಂತ ಚಿಂತೆ ಮಾಡಬೇಡಿ. ಯಾಕೆ ಅಂದರೆ ಅಂದ್ಕೊಳ್ಳೋರೆಲ್ಲ ಎಲಾನ್ ಮಸ್ಕು ಅಲ್ಲ, ಮುಖೇಶ್ ಅಂಬಾನಿನೂ ಅಲ್ಲ. ಅವರು ನಮ್ಮ ಹಾಗೇನೆ. ಜನ ನಮ್ಮನ್ನು ಬಡವರು ಅಂದ್ಕೊಳ್ತಾರೆ ಅಂತ ಯಾವಾಗಲೂ ನಾಚಿಕೆ ಪಡ್ತಾ ಇರಬೇಡಿ. ಅಂದ್ಕೊಳ್ಳಿ ಬಿಡಿ, ಯಾರಿಗೇನು ಅನಿಸುತ್ತೆ ಅದೆಲ್ಲ ಅಂದ್ಕೊಳ್ಳಿ. ಇನ್ನೂ ನೀವು ಜೀವನದಲ್ಲಿ ಬರೀ ಎಲ್ಲರೂ ಅರ್ಥ ಮಾಡಿಸೋದ್ರಲ್ಲೇ ಇದ್ದರೆ ಜೀವನ ಮುಗ್ದೋಗುತ್ತೆ. ಆಗ ಕೇವಲ ಕೈ ಕಟ್ಕೊಂಡು ಕೂತ್ಕೊಳ್ಳೋದೆ. ನೋಡಿ, ದೇವರು ನಮ್ಮೆಲ್ಲರಿಗೂ ಒಂದೊಂದು ವಿಶೇಷ ಕೌಶಲ್ಯ ಕೊಟ್ಟಿರ್ತಾನೆ. ಅದನ್ನು ಗುರುತಿಸಿ ಅದರ ಮೇಲೆ ಕಠಿಣ ಪರಿಶ್ರಮ ಮಾಡಿ. ಹೊರಗಿನಿಂದಲ್ಲ, ಒಳಗಿನಿಂದ. ಮೊದಲು ಶ್ರೀಮಂತರಾಗಬೇಕು ಅನ್ನೋದ್ರ ಮೇಲೆ ಗಮನ ಕೊಡಿ. ಶ್ರೀಮಂತರಾಗಿ ಕಾಣಬೇಕು ಅನ್ನೋದ್ರ ಮೇಲಲ್ಲ. ನಿಮ್ಮ ಸಾಮರ್ಥ್ಯಗಳ ಮೇಲೆ ನಂಬಿಕೆ ಇಟ್ಟು ಮುಂದುವರಿಯಿರಿ. ಮತ್ತೆ ಸಿಗೋಣ 100 ಡೇಸ್ ಆಫ್ ಲೈಫ್ ಚೇಂಜ್ ಎಪಿಸೋಡ್ ನಂಬರ್ 8ನಲ್ಲಿ.